ಸ್ನೇಹಿತರೆ, ನಾನೀಗ ಬಳಸ್ತಾ ಇರುವಂಥ ಮೈಕ್ರೋಫೋನು ಯಾವುದು ಅಂತಂದರೆ ಬೋಯಾ BY-M1 ಮೈಕ್. ಇದು ಬೇಸಿಕ್ ಮೈಕ್ರೋಫೋನು. ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಇದರ ಅವಶ್ಯಕತೆ ಇದೆ. ಇದರ ನಂತರ ನಾವು ವೈರ್ಲೆಸ್ ಮೈಕ್ರೋಫೋನನ್ನು ತೊಗೋಬೋದು, ಡೈನಾಮಿಕ್ ಮೈಕ್ರೋಫೋನನ್ನು ತೊಗೋಬೋದು, ಕಂಡೆನ್ಸರ್ ಮೈಕ್ರೋಫೋನ್ ತೊಗೋಬೋದು, ಇನ್ನೂ ಹಲವಾರು. ಬಟ್ ಬೇಸಿಕ್ಕಾಗಿ ಎಲ್ಲರಿಗೂ ಬೇಕಾದಂತಹ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY-M1 ವೈಡ್ ಲೆವಲೇಯರ್ ಮೈಕ್ರೋಫೋನು. ಅದನ್ನು ನಾನೀಗ ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದನೇ ಈಗ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತಂದರೆ, ಇಲ್ಲಿ ಇದು ಸಹ ಬೋಯಾ BY-MM ಅನ್ನುವಂಥ ಮೈಕ್ರೋಫೋನು. ಈ ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಲ್ಯಾಪ್ಟಾಪ್ದಲ್ಲಿರುವಂಥ OBS ಸ್ಟುಡಿಯೋನ ಬಳಸ್ಕೊಂಡು ಇದಕ್ಕೆ ಫಿಲ್ಟರನ್ನು ಹಾಕಿ ಈ ಬೋಯಾ BY-MM1 ಅನ್ನುವಂಥ ಮೈಕ್ರೋಫೋನನ್ನು ಹೇಗೆ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಮೊದಲಿಗೆ ಗಮನಿಸಬೇಕಾದ ಒಂದು ಅಂಶ ಏನಂತಂದರೆ, ಯಾವುದೇ ವೈರ್ಡ್ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಾದ್ರೆ ಅದರ ಎಂಡ್ ಏನಾಗಿರಬೇಕು, ಜಾಕ್ TRS ಇರಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, TRS. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇಲ್ಲ ಟಿಪ್ಪು, ರಿಂಗು, ಸ್ಲೀವ್. ಫಸ್ಟದ್ದು ಟಿಪ್ಪು, ರಿಂಗು, ಸ್ಲೀವ್. ಈ TRS ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದಾಗ ಯಾವುದೇ ವೈರ್ಡ್ ಮೈಕ್ರೋಫೋನು ಸಪೋರ್ಟ್ ಆಗ್ತೈತಿ. ನಾವು ಮೊಬೈಲಿಗೆ ಜೋಡಿಸ್ಬೇಕಾದ್ರೆ TRS ಜಾಕ್ ಇರಬೇಕು. ಅದನ್ನು ಜೋಡಿಸಿದಾಗ ಮೊಬೈಲ್ದಲ್ಲಿ ಲೆವಲರ್ ಮೈಕ್ ವರ್ಕ್ ಆಕೈತಿ. ಇದನ್ನು ಗಮನಿಸಬೇಕಾದ ವಿಷಯ. ಈಗ ನಾನು ಇದ್ರ ಜೊತೆಗೆ ಇದೊಂದು ಬ್ಲಾಗ್ ಮಾಡಲಿಕ್ಕೆ ಮಾಡಿದಂಥ ಶಾಟ್ಗನ್ ಮೈಕ್. ಇದನ್ನು ನಾನು ಇಲ್ಲಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ನನ್ನಲ್ಲಿರುವಂತಹ ಅದೇನಂತಾರೆ, ದೇಸಿ ಜುಗಾಡ್ ಅಂತಾರಲ್ಲ, ಹಾಗೆ ನಮ್ಮಲ್ಲಿರುವಂಥದ್ದನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿದೆ ನೋಡ್ರಿ, ಇದು TRS ಇದೆ. ಇದನ್ನು ನಾನು TRS ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇದೊಂದು 3.mm ಪೋರ್ಟ್ ಇರುವಂಥ ಅಡಾಪ್ಟರ್ ತೊಗೊಂಡಿದ್ದೀನಿ. ಇಲ್ಲಿ TRS ಕೇಬಲನ್ನು ಜೋಡಿಸಿ ಈ ರೀತಿ ಜೋಡಿಸಿದಾಗ ಏನಾಯಿತು, TRS ಕನ್ವರ್ಟ್ ಆಯಿತು. ಇದನ್ನು ನಾನೀಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಇದನ್ನು ಆಡಿಯೋ ರೆಕಾರ್ಡ್ ಮಾಡ್ತೀನಿ. ಇದರ ಕ್ವಾಲಿಟಿ ಹೆಂಗೆ ಬರ್ತೈತಿ, ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನು ಗಮನಿಸೋಣ. ಈಗ ಇಲ್ಲಿವರೆಗೆ ನೀವು ಕೇಳಿಸ್ಕೊಂಡಂಥ ಆಡಿಯೋ ಎದರಿಂದ ರೆಕಾರ್ಡ್ ಆಗಿದೆ ಅಂತಂದರೆ ಬೋಯಾ BY-M1 ಮೈಕ್ದಿಂದ. ಇದು ಸಹ ಬೋಯಾ ಕಂಪ್ನಿ ಇದೆ. ಸ್ನೇಹಿತರೆ, ಇಲ್ಲಿ ಲ್ಯಾಪ್ಟಾಪ್ದಲ್ಲಿ ನಾನು ಬೋಯಾ BY-M1 ಮೈಕನ್ನು ಕನೆಕ್ಟ್ ಮಾಡಿದ್ದೀನಿ. ಅದನ್ನು ತೆಗಿತೇನೆ ನೋಡ್ರಿ. ಅದನ್ನು ತೆಗೆದೆ, ರಿಮೂವ್ ಮಾಡಿದೆ. ಈಗ ಬೋಯಾ BY-MM ಅನ್ನುವಂಥ ಈ ಮೈಕ್ರೋಫೋನನ್ನು ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಕನೆಕ್ಟ್ ಮಾಡಿದೆ. ಇಲ್ಲಿ ಮೈಕ್ ಇನ್ನೊಂದು ಬಂತು, ಓಕೆ ಕೊಟ್ಟೆ. ಆಮೇಲೆ OBS ಸ್ಟುಡಿಯೋದಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ. ಜಾಕ್ ಮೈಕನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟೆ. ಹಲೋ ಹಲೋ ಹಲೋ, ಇನ್ನೂ ಸಪೋರ್ಟ್ ಆಗ್ತಾಯಿಲ್ಲ. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಈಗ ಮೈಕ್ ಸೆಲೆಕ್ಟ್ ಆಯಿತು. ಇದನ್ನೇನು ಮಾಡೋಣ, ಆಡಿಯೋ ಕ್ಯಾಪ್ಚರಿಂಗ್ ವ್ಯಾಲ್ಯೂಮು ಕಡಿಮೆ ಇದೆ, ಇದರದ ಗೇನನ್ನು ಹೆಚ್ಚು ಮಾಡೋಣ. ಹೇಗೆ ಅಂತಂದರೆ, ನಾವು OBS ಸ್ಟುಡಿಯೋಗೆ ಹೋಗಿ
ಸೀನ್ 1ದಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತಿದೆಯಾ, ಅದನ್ನು ಸಿಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡೋಣ. ಆಮೇಲೆ ಫಿಲ್ಟರ್ಸ್ ಅಂತ ಬಂತು. ನಾನೀಗ ಗೇನನ್ನು ನಾನು 6 dB ಇಟ್ಟಿದ್ದೀನಿ, ಅದನ್ನು 10 dB ಮಾಡ್ತೀನಿ ರೀ. 10 dBಗೆ ಇಟ್ಟೆ. ಹಲೋ ಮೈಕ್ ಟೆಸ್ಟಿಂಗ್ ಹೊಂಟತ್ರಿ. ಈಗ ಇದ್ರ ಗೇನನ್ನು ಜಾಸ್ತಿ ಮಾಡಿದೆ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಮೈಕನ್ನು ಹತ್ತಿರದಿಂದ ಭಾಳ ಮಾತಾಡಬೇಕು ಅಂದಾಗ ಇದು ಚೆನ್ನಾಗಿ ವರ್ಕ್ ಆಕೈತಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನೀಗ ಬೋಯಾ BY M1 ಮೈಕ್ದಿಂದ ಆಡಿಯೋ ರೆಕಾರ್ಡ್ ಮಾಡಿದೆ ಮೊದಲಿಗೆ. ಈಗ ಬೋಯಾ BY MM ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಇಲ್ಲಿ ಕೆಲವೊಂದು 4 ಸಾಲುಗಳನ್ನು ಓದ್ತೀನಿ ನೋಡ್ರಿ. ಇಲ್ಲೊಂದು ನುಡಿಮುತ್ತಿದೆ ನೋಡ್ರಿ. ಸೋಲು ಎಂಬ ರೋಗವನ್ನು ನಾಶ ಮಾಡಲು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಉತ್ತಮವಾದ ಮದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ಈ ನುಡಿಮುತ್ತುಗಳನ್ನು ಹೇಳಿದಾರ. ಏನಂತಂದರೆ, ಇನ್ನೊಂದು ಓದ್ತೀನಿ ನೋಡ್ರಿ. ಸೋಲು ಎಂಬ ರೋಗವನ್ನು ನಾಶ ಮಾಡಲು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಉತ್ತಮವಾದ ಮದ್ದು. ಈಗ ಮೊದಲಿಗೆ ನೀವು ಬೋಯಾ BY M1 ಮೈಕದ ಆಡಿಯೋವನ್ನು ಕೇಳಿಸ್ಕೊಂಡ್ರಿ. ಆವಾಗ ಅದರ ಗೇನ್ ಎಷ್ಟು ಇಟ್ಟಿದ್ವಿ ಅಂದರೆ 6 dB ಇಟ್ಟಿದ್ವಿ. ಈಗ ಈ ಬೋಯಾ BY MM ಮೈಕನ್ನು ಜೋಡಿಸಿದ್ದೀನಿ. ಇದರ ಗೇನನ್ನು 10 dB ಇಟ್ಟಿದ್ದೀನಿ. ಆ ಬೋಯಾ M1 ಮೈಕು ಮತ್ತು MM1 ಮೈಕದ ಆಡಿಯೋ ಕ್ವಾಲಿಟಿ ಹೆಂಗಿದೆ, ಏನಾದರೂ ಡಿಫ್ರೆನ್ಸ್ ಇದೆಯಾ, ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆತ್ಮೀಯ ಸ್ನೇಹಿತರೆ, ತಾವುಗಳು ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.